ಬಹಳಷ್ಟು ಜನ ಪೇಷಂಟ್ಸ್ ನಿಮ್ಮ ಮುಟ್ಟು ತಿಂಗಳ ಹೇಗೆ ಆಗ್ತಾ ಇದೆ ಎಂದು ಕೇಳಿದಾಗ ನನಗೆ ಪಿಸಿಒಡಿ ಇದೆ ಅಂತ ಮೊದಲೇ ಹೇಳ್ಬಿಡ್ತಾರೆ. ಅಂದ್ರೆ ಈ ಪದ ಪಿಸಿಒಡಿ ಅನ್ನೋದು ಅಷ್ಟು ಮನೆ ಮಾತಾಗಿ ಹೋಗಿದೆ. ಈಗ ಹೊಸ ಹೆಸರು ಬಂದಿದೆ, ಇದಕ್ಕೆ PMOS ಅಂತ ಹೆಸರು ಕೊಟ್ಟಿದ್ದಾರೆ. ಯಾಕೆ ಬದಲಾವಣೆ? ಯಾಕಂದ್ರೆ ನಾವು ಸ್ಕ್ಯಾನಿಂಗ್ ಅಲ್ಲಿ ನೋಡುವ ನೀರಿನ ಗುಳ್ಳೆಗಳು ಅಂತೇನು ನಾವು ಸಾಮಾನ್ಯ ಪದದಲ್ಲಿ ಹೇಳ್ತೀವಿ, ಅದು ಆಕ್ಚುಲಿ ಆ ಮಹಿಳೆಯ ಬೀಜಗಳು. ಅವು ಬೆಳವಣಿಗೆ ಕುಂಠಿತವಾಗಿ ನೀರಿನ ಗುಳ್ಳೆಗಳ ತರ ಕಾಣುತ್ತವೆ. ಆದ್ರೆ ಈಗ ಹೊಸ ಆವಿಷ್ಕಾರ ಏನಂದ್ರೆ ಅವಳಿಗೆ ಕೇವಲ ಅಂಡಾಶಯದಲ್ಲಿ ಮಾತ್ರ ತೊಂದರೆ ಇಲ್ಲ, ಅವಳ ಇಡೀ ದೇಹದಲ್ಲಿ ಎಷ್ಟೊಂದು ಪ್ರಾಬ್ಲಮ್ಸ್ ಗಳು ಇರುತ್ತವೆ. ಆದ್ರೆ ನಾವು ನೋಡೋದು ಬರೀ ಅಂಡಾಶಯ. ಆದ್ದರಿಂದ ಬೇರೆ ತೊಂದರೆಗಳಿಗೂ ನಾವು ಅಷ್ಟೊಂದು ಆಸಕ್ತಿ ಕೊಟ್ಟು ಇಡೀ ಮಹಿಳೆಯ ಟ್ರೀಟ್ಮೆಂಟ್ ಆಗಬೇಕೆಂದು PMOS ಅಂತ ಹೇಳಿದ್ದಾರೆ. ಅವಳಿಗೆ ಇನ್ಸುಲಿನ್ ಅನ್ನೋ ಹಾರ್ಮೋನ್, ನಮಗೆ ಗ್ಲೂಕೋಸ್ ಡೈಜೆಸ್ಟ್ ಮಾಡಲು, ಊಟ ಮಾಡಿದ್ದನ್ನು ಡೈಜೆಸ್ಟ್ ಮಾಡಲು ಬೇಕಾಗುವ ಇನ್ಸುಲಿನ್ ಅನ್ನುವ ಬಹಳ ಮಹತ್ವವಾದ ಹಾರ್ಮೋನ್, ಈ ಹಾರ್ಮೋನ್ ಅವಳಲ್ಲಿ ಏರುಪೇರಾಗಿರುತ್ತದೆ. ಇದಲ್ಲದೆ ಟೆಸ್ಟೋಸ್ಟಿರೋನ್ ಹಾರ್ಮೋನ್ ಹೆಚ್ಚಿರಬಹುದು, ಅದರಿಂದ ಅವಳಿಗೆ ಮುಖದ ಮೇಲೆ ಮೊಡವೆಗಳಿರಬಹುದು, ಅವಳಿಗೆ ಮುಖದ ಮೇಲೆ ಅತಿ ಕೂದಲು ಬೆಳೆಯಬಹುದು, ಅವಳು ಅತಿ ದಪ್ಪವಾಗಿರಬಹುದು, ಸಣ್ಣವಾಗಿ ಇರಬಹುದು. ಅಂದರೆ ಅವಳ ದೇಹದಲ್ಲಿ ಅನೇಕ ಹಾರ್ಮೋನ್ಸ್ಗಳು, ಅವಳ ಸಕ್ಕರೆ ಪ್ರಮಾಣ ಹೆಚ್ಚಾಗಿರಬಹುದು, ಮುಂದೆ ಅವಳಿಗೆ ಹಾರ್ಟಿನ ಕಾಯಿಲೆ ಬರಬಹುದು. ಸೊ ಇದನ್ನೆಲ್ಲ ಪರಿಗಣಿಸಿ ಇಡೀ ವಿಶ್ವದಲ್ಲಿ ಇದರ ಹೆಸರು ಮರುನಾಮಕರಣ ಮಾಡಿ ಬರೀ ಸ್ಕ್ಯಾನಿಂಗ್ ಅಲ್ಲಿ ನೋಡುವ ಸಿಸ್ಟ್ ಅಷ್ಟೇ ಮಹತ್ವವಲ್ಲ, ಅವಳಲ್ಲಿ ಆಗುವ ಹಾರ್ಮೋನ್ಸ್ ಕೂಡ ಮುಖ್ಯ ಅಂತ ಹೇಳಿ ಪಾಲಿ ಎಂಡೋಕ್ರೈನ್ ಮೆಟಬಾಲಿಕ್ ಓವೇರಿಯನ್ ಸಿಂಡ್ರೋಮ್ PMOS ಅಂತ ನಾಮಕರಣ ಮಾಡಿದ್ದಾರೆ. ಆದ್ದರಿಂದ ಬರೀ ಮಕ್ಕಳಾಗಲು ನಾವು ಗುಳಿಗೆಗಳು ಕೊಟ್ರೆ ಅಷ್ಟೇ ಸಾಲದು, ಅವಳ ಇಡೀ ಹಾರ್ಮೋನ್ಸ್ ಅನ್ನು ನಾವು ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ. ಮತ್ತು ಬರೀ ಅವಳಿಗೆ ಮಕ್ಕಳಾಗುವ ತನಕ ಅಷ್ಟೇ ಟ್ರೀಟ್ಮೆಂಟ್ ಅಲ್ಲ, ಇಡೀ ಜೀವನ ಅವಳು ಡಯಟ್ ಎಕ್ಸರ್ಸೈಸ್ ಬಗ್ಗೆ ಗಮನ ಹರಿಸಬೇಕು ಅನ್ನೋದ್ರ ಬಗ್ಗೆ ಗಮನ ಸೆಳೆಯಲು PCOD ಹೋಗಿ ಹೊಸದಾಗಿ PMOS ಅಂತ ನಾಮಕರಣ ಮಾಡಿದ್ದಾರೆ. ನಮಸ್ಕಾರ.